ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾನು ಇಂದಿನ ತರಗತಿಯಲ್ಲಿ ಸಂಧಿ ಎಂಬ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಂಧಿ ಎಂದರೇನು ಅಂತ ನಾವು ನೋಡೋದಾದ್ರೆ, ಭಾಷೆಯಲ್ಲಿ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕೆ ಅನುಗುಣವಾಗಿ ಸೇರೋದೇ ಸಂಧಿ ಅಂತ ನಾವು ಹೇಳುವಂತದ್ದು. ಇನ್ನು ಇದನ್ನ ಸುಲಭವಾಗಿ ನಾವು ಹೇಳೋದಾದ್ರೆ, ಎರಡು ವರ್ಣಗಳು ಪರಸ್ಪರ ಕೂಡುವುದನ್ನೇ ಸಂಧಿ ಅಂತ ನಾವು ಹೇಳ್ತೀವಿ. ಇನ್ನು ಸಂಧಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಕನ್ನಡದಲ್ಲಿ ಎರಡು ವಿಧಗಳನ್ನ ನೋಡ್ತೀವಿ: ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು ಅಂತ. ಇವತ್ತು ನಾನು ಕನ್ನಡ ಸಂಧಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕನ್ನಡ ಸಂಧಿಯಲ್ಲಿ ಪ್ರಮುಖವಾಗಿ 3 ಸಂಧಿಗಳಿದೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತ. ಇಲ್ಲಿ ಇವುಗಳನ್ನ ನಾವು ಸರಳೀಕೃತವಾಗಿ ನೋಡೋದಾದ್ರೆ, ಲೋಪ ಸಂಧಿ ಅಂತ ಹೇಳಿದ್ರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋಗುವುದನ್ನ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ. ಇನ್ನು ಆಗಮ ಸಂಧಿ ಅಂತ ಹೇಳಿದ್ರೆ ಸಂಧಿ ಕಾರ್ಯ ನಡೆಯುವಾಗ ಹೊಸದೊಂದು ಅಕ್ಷರ ಬಂದು ಸೇರಿಕೊಳ್ಳುವುದನ್ನ ಆಗಮ ಸಂಧಿ ಅಂತ ಹೇಳ್ತೀವಿ. ಇನ್ನು ಆದೇಶ ಸಂಧಿ ಅಂತ ಹೇಳಿದ್ರೆ ಇರುವಂತಹ ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಆದೇಶವಾಗಿ ಬರುವುದನ್ನ ಆದೇಶ ಸಂಧಿ ಅಂತ ನಾವು ಹೇಳುವಂತದ್ದು. ಇಲ್ಲಿ ಲೋಪ ಸಂಧಿ ಮತ್ತೆ ಆಗಮ ಸಂಧಿಯನ್ನ ನಾವು ಸ್ವರ ಸಂಧಿಗಳು ಅಂತ ಹೇಳ್ತೀವಿ. ಇನ್ನ ಆದೇಶ ಸಂಧಿಯನ್ನ ಕನ್ನಡದ ವ್ಯಂಜನ ಸಂಧಿ ಅಂತ ನಾವು ಹೇಳ್ತೀವಿ. ಈ ಸ್ವರ ಸಂಧಿ ಅಂದ್ರೆ ಏನು, ವ್ಯಂಜನ ಸಂಧಿ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ನಾವು ಸ್ವರ ಸಂಧಿ ಅಂತ ಹೇಳ್ತೀವಿ. ಸ್ವರದ ಮುಂದೆ ವ್ಯಂಜನ ಬರಬಹುದು ಅಥವಾ ವ್ಯಂಜನದ ಮುಂದೆ ವ್ಯಂಜನವೇ ಬಂದು ಆಗುವಂತಹ ಸಂಧಿಗಳನ್ನ ನಾವು ವ್ಯಂಜನ ಸಂಧಿಗಳು ಅಂತ ಹೇಳುವಂತದ್ದು. ಇನ್ನ ಈ ಒಂದು ಕನ್ನಡ ಸಂಧಿಗಳು ಏನಿದೆ, ಲೋಪ, ಆಗಮ, ಆದೇಶ, ಈ 3 ಸಂಧಿಗಳಲ್ಲಿ ಇವತ್ತು ನಾನು ಲೋಪ ಸಂಧಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೋಪ ಸಂಧಿ ಅಂದ್ರೆ ಏನು, ಇನ್ನು ಲೋಪ ಸಂಧಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉದಾಹರಣೆಗಳ ಮೂಲಕ ನಾವೀಗ ನೋಡೋಣ. ಸಂಧಿ ಎಂದರೇನು? ಭಾಷೆಯಲ್ಲಿ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎನ್ನುತ್ತೇವೆ. ಅಥವಾ ಸರಳವಾಗಿ ಹೇಳೋದಾದರೆ, ಎರಡು ಇಲ್ಲವೇ ಕೆಲವು ವರ್ಣಗಳು ಪರಸ್ಪರವಾಗಿ ಕೂಡುವುದೇ ಅಥವಾ ಸೇರುವುದೇ ಸಂಧಿ ಎನಿಸುವುದು. ಸಂಧಿಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿದೆ: ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ 3 ವಿಧಗಳಿದೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಮೊದಲನೇದಾಗಿ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಇಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿಯನ್ನು ನಾವು ಸ್ವರ ಸಂಧಿಗಳು ಅಂತ ಹೇಳುವಂಥದ್ದು. ಇನ್ನು ಆದೇಶ ಸಂಧಿ ಇದೆಯಲ್ಲ, ಇದು ಕನ್ನಡದ ವ್ಯಂಜನ ಸಂಧಿಯಾಗಿದೆ. ಇವತ್ತು ನಾನು ನಿಮಗೆ ಲೋಪ ಸಂಧಿಗೆ ಸಂಬಂಧಪಟ್ಟ ಹಾಗೆ, ಲೋಪ ಸಂಧಿ ಅಂದರೆ ಏನು, ಲೋಪ ಸಂಧಿಗೆ ಒಂದಿಷ್ಟು ಉದಾಹರಣೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕನ್ನಡದ ಮೊದಲ ಸಂಧಿ ಲೋಪ ಸಂಧಿ. ಈ ಲೋಪ ಸಂಧಿ ಎಂದರೇನು ಅಂತ ನಾವು ನೋಡೋದಾದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದಕ್ಕೆ ಲೋಪ ಸಂಧಿ ಎನಿಸುವುದು. ಅಂದರೆ ಪೂರ್ವಪದ ಮತ್ತು ಉತ್ತರ ಪದಗಳು ಇವೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ಪದಗಳನ್ನು ವಿಗ್ರಹಿಸಿ ಬರೆದಾಗ ಈ ಭಾಗ ಪೂರ್ವ ಪದವಾಗುತ್ತೆ, ಈ ಭಾಗ ಉತ್ತರ ಪದವಾಗುತ್ತೆ. ನಾವಿಲ್ಲಿ ಸಂಧಿ ಕಾರ್ಯ ಮಾಡುವಾಗ ಅಥವಾ ಪದಗಳನ್ನು ನೋಡುವಾಗ ಪೂರ್ವ ಪದದ ಕೊನೆಯ ಪದವನ್ನು ನೋಡಬೇಕು, ಉತ್ತರ ಪದದ ಮೊದಲ ಪದವನ್ನು ನಾವು ನೋಡಬೇಕಾಗತ್ತೆ. ಇಲ್ಲಿ ಸೊಳ್ಳೆಗಳು, ಳು ಅಲ್ಲಿ ಏನಿದೆ, ಊಕಾರ ಇದೆ. ಊ ಅಂದರೆ ಸ್ವರ ಅಲ್ವಾ. ಇನ್ನು ಉತ್ತರ ಪದದ ಮೊದಲ ಸ್ವರ ಯಾವುದಿಲ್ಲಿ, ಈಕಾರ ಇದೆ. ಈ ಈಕಾರವು ಕೂಡ ಏನಾಗಿದೆ, ಇಲ್ಲಿ ಸ್ವರವಾಗಿದೆ. ಅದನ್ನೇ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ. ಇನ್ನು ಪೂರ್ವದಲ್ಲಿರುವ ಸ್ವರವು, ಇಲ್ಲಿ ಯಾವುದಿಲ್ಲಿ ಪೂರ್ವ ಪದ, ಇಲ್ಲಿ ಪೂರ್ವದಲ್ಲಿ ಇರುವಂತಹ ಪದ ಯಾವುದು, ಉದಾಹರಣೆಯಾಗಿ ನಾವು ನೋಡೋದಾದರೆ ಸೊಳ್ಳೆಗಳು ಎಂಬ ಒಂದು ಪದ ಇದೆ ಇಲ್ಲಿ ಅಲ್ವಾ. ಸೊಳ್ಳೆಗಳು, ಲೂಕಾರದಲ್ಲಿ ಊಕಾರ ಇದೆ, ಇದನ್ನು ನಾವು ಸ್ವರ ಅಂತ ಹೇಳ್ತೀವಿ. ಇನ್ನು ಉತ್ತರ ಪದದಲ್ಲಿ ಇಲ್ಲದಂತೆ ಅಂತ ಇದೆ, ಇಲ್ಲಿ ಮೊದಲನೇ ಸ್ವರ, ಉತ್ತರ ಪದದ ಮೊದಲ ಸ್ವರ ಈಕಾರ ಇದೆ, ಇದು ಕೂಡ ಸ್ವರವಾಗಿದೆ. ಇನ್ನು ಈ ಒಂದು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವಂತಹ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ, ಇಲ್ಲಿ ಯಾವುದೇ ರೀತಿಯಾಗಿ ಅರ್ಥ ಕೆಡೋ ಹಾಗಿಲ್ಲ, ಅರ್ಥವು ಕೆಡದಿದ್ದಂತಹ ಪಕ್ಷದಲ್ಲಿ ಲೋಪವಾಗುವುದೇ ಲೋಪಸಂಧಿ. ನೋಡಿ, ಇದನ್ನು ಬಿಡಿಸಿ ಬರೆದಾಗ ಸೊಳ್ಳೆಗಳು ಪ್ಲಸ್ ಇಲ್ಲದಂತೆ ಸೊಳ್ಳೆಗಳಿಲ್ಲದಂತೆ. ಇಲ್ಲಿ ಸೊಳ್ಳೆಗಳು ಇಲ್ಲದಂತೆ, ಇಲ್ಲಿ ಯಾವುದೇ ರೀತಿಯಾಗಿ ಅರ್ಥ ಕೆಟ್ಟು ಹೋಗಿಲ್ಲ ಅಲ್ವಾ. ಇದನ್ನು ಬಿಡಿಸಿ ಬರೆದಾಗಲೂ ಕೂಡ ಅದೇ ಅರ್ಥ ಇದೆ, ಸೊಳ್ಳೆಗಳು ಪ್ಲಸ್ ಇಲ್ಲದಂತೆ ಎಂಬ ಅರ್ಥನೇ ಇದೆ. ಇನ್ನು ಅದನ್ನು ಒಟ್ಟಾರೆಯಾಗಿ ನಾವು ಕೂಡಿಸಿ ಹೇಳಿದಾಗ ಸೊಳ್ಳೆಗಳಿಲ್ಲದಂತೆ ಅಂತಲೇ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಅರ್ಥ ಅನ್ನೋದೇನು ಕೆಟ್ಟು ಹೋಗಿಲ್ಲ ಅಲ್ವಾ. ಇನ್ನು ಪೂರ್ವ ಪದದಲ್ಲಿರುವಂತಹ ಲಾಕಾರ ಏನಾಗಿದೆ ಅಥವಾ ಲಾಕಾರದಲ್ಲಿ ಇರುವಂತಹ ಊಕಾರ ಅನ್ನೋದು ಲೋಪವಾಗಿದೆ. ಇಲ್ಲಿದೆ ನೋಡಿ, ಪೂರ್ವ ಪದ,
ಇದು ಪೂರ್ವಪದ. ಪೂರ್ವಪದದಲ್ಲಿರುವಂತಹ ಕೊನೆಯ ಅಕ್ಷರ ಲಾಕಾರ. ಈ ಲಾಕಾರದಲ್ಲಿರುವಂತಹ ಊಕಾರ ಏನಾಗಿದೆ, ಲೋಪವಾಗಿ ಇಲ್ಲಿ ಸೊಳ್ಳೆಗಳಿಲ್ಲದಂತೆ ಅಂತ ಪದ ಬಂದಿರುವಂಥದ್ದು. ಇಂತಹ ಪದಗಳನ್ನು, ಇಂತಹ ನಾವು ಉದಾಹರಣೆಗಳನ್ನು ನಾವು ಲೋಪಸಂಧಿಗೆ ಹೇಳಬಹುದಾಗಿದೆ. ಇದು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಇನ್ನೊಂದಿಷ್ಟು ಉದಾಹರಣೆಗಳನ್ನು ನಾವೀಗ ನೋಡೋಣ. ಇಲ್ಲಿ ವಾಕ್ಯದಲ್ಲಿ ಒಂದಿಷ್ಟು ಉದಾಹರಣೆಗಳಿವೆ. ಲೋಪಸಂಧಿಗೆ ಸಂಬಂಧಪಟ್ಟ ಹಾಗೆ ಈ ವಾಕ್ಯದಲ್ಲಿ ಬರುವಂತಹ ಉದಾಹರಣೆಗಳು ಯಾವ್ಯಾವುದು ಅಂತ ನಾವೀಗ ನೋಡೋಣ. ಮೊದಲನೇದಾಗಿ, ಊರೂರು ತಿರುಗಿದರೂ ಒಂದು ಹಿಡಿ ಅಕ್ಕಿ ಸಿಗಲಿಲ್ಲ. ಜಾತ್ರೆ ಮುಗಿದ ನಂತರ ತೇರಿಂದ ದೇವರ ಮೂರ್ತಿಯನ್ನು ನಿಧಾನವಾಗಿ ಇಳಿಸಿದರು. ಪ್ರಕೃತಿಯು ದೇವರಿಂದ ನಿರ್ಮಿತವಾಗಿದೆ. ನಾನು ಎಲ್ಲ ಬಲ್ಲೆನೆಂದು ಬೀಗುವುದು ಒಳ್ಳೆಯದಲ್ಲ. ಇಷ್ಟು ವಾಕ್ಯಗಳಲ್ಲಿ ಈಗ ಲೋಪಸಂಧಿಗೆ ಬರುವಂತಹ ಉದಾಹರಣೆಗಳು ಯಾವ್ಯಾವುದು ಅಂತ ನಾವೀಗ ನೋಡೋಣ. ಇಲ್ಲಿ ಮೊದಲನೇದಾಗಿ ಬರುವಂಥದ್ದು ಊರೂರು ಎಂಬ ಪದ ಬರುತ್ತೆ. ಊರೂರು. ತದನಂತರದಲ್ಲಿ ಜಾತ್ರೆ ಮುಗಿದ ನಂತರ ತೇರಿಂದ. ಇನ್ನು ಪ್ರಕೃತಿಯು ದೇವರಿಂದ ನಿರ್ಮಿತವಾಗಿದೆ. ದೇವರಿಂದ. ನಾನು ಎಲ್ಲ ಬಲ್ಲೆನೆಂದು ಬೀಗುವುದು ಒಳ್ಳೆಯದಲ್ಲ. ಇಲ್ಲಿ ಬಲ್ಲೆನೆಂದು, ಇನ್ನು ಒಳ್ಳೆಯದಲ್ಲ. ಇಷ್ಟು ಪದಗಳು ಕೂಡ ಇಲ್ಲಿ ಲೋಪಸಂಧಿಗೆ ಉದಾಹರಣೆಗಳಾಗಿದೆ. ಊರೂರು, ತೇರಿಂದ, ದೇವರಿಂದ, ಬಲ್ಲೆನೆಂದು, ಒಳ್ಳೆಯದಲ್ಲ. ಈ ಇಷ್ಟು ಪದಗಳನ್ನು ಹೇಗೆ ಬಿಡಿಸಿ ಬರೆಯೋದು, ಇನ್ನು ಲೋಪಸಂಧಿಗೆ ಹೇಗೆ ಉದಾಹರಣೆಗಳಾಗಿವೆ ಅಂತ ನಾವೀಗ ನೋಡೋಣ. ಇಲ್ಲಿ ವಾಕ್ಯದಲ್ಲಿ ಇದ್ದ ಹಾಗೆ ಒಂದಿಷ್ಟು ಉದಾಹರಣೆಗಳಿದೆ. ಊರೂರು, ತೇರಿಂದ, ದೇವರಿಂದ, ಬಲ್ಲೆನೆಂದು, ಒಳ್ಳೆಯದಲ್ಲ. ಇಷ್ಟು ಉದಾಹರಣೆಗಳಿದೆ. ಹೇಗೆ ಬಿಡಿಸಿ ಬರೆಯೋದು ಅಂತ ನಾವೀಗ ನೋಡೋಣ. ಇಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಊರೂರು ಎಂಬ ಪದ ಇದೆ ಅಲ್ವಾ. ಇದನ್ನು ಪೂರ್ತಿಯಾಗಿ ನಿಮಗೆ ಊರೂರು ಅಂತ ಏನಾದ್ರು ಒಂದು ಪದ ಬಂತು ಅಥವಾ ಕೊಟ್ಟಿದ್ರು ಅಂತ ಹೇಳಿದ್ರೆ, ಪರೀಕ್ಷೆಗಳಲ್ಲಿ ಬಂತು ಅಂತ ಹೇಳಿದ್ರೆ, ಅದನ್ನು ಬಿಡಿಸಿ ಬರೆದಾಗ ಊರು ಪ್ಲಸ್ ಊರು ಅಂತ ಆಗುತ್ತೆ. ಇಲ್ಲಿ ಪೂರ್ವ ಪದ ಇದು, ಉತ್ತರ ಪದ ಇದು. ಪೂರ್ವ ಪದದ ಮೊದಲ ಅಂದರೆ ಕೊನೆಯ ಅಕ್ಷರ, ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ರೂ ಇದೆ. ರೂ ಅಲ್ಲಿ ಏನಿದೆ, ಊಕಾರವಿದೆ. ಇದು ಕೂಡ ಸ್ವರವಾಗಿದೆ. ಇನ್ನು ಉತ್ತರ ಪದದ ಮೊದಲ ಸ್ವರ ಯಾವುದಿಲ್ಲಿ, ಊ. ಇಲ್ಲಿ ಊ ಇದೆ. ಇದು ಕೂಡ ಏನಾಗಿದೆ, ಸ್ವರವಾಗಿದೆ. ಸ್ವರದ ಮುಂದೆ ಸ್ವರ ಬಂದಾಗ ಏನು ಅರ್ಥವೂ ಕೆಡದಿದ್ದಂತಹ ಪಕ್ಷದಲ್ಲಿ ಲೋಪವಾಗುವುದಕ್ಕೆ ಲೋಪಸಂಧಿ ಅಂತ ನಾವು ಹೇಳೋದು. ಇಲ್ಲಿ ಬಿಡಿಸಿ ಬರೆದಾಗ ಊರು ಪ್ಲಸ್ ಊರು ಏನಾಗಿದೆ, ನಾವು ಕೂಡಿಸಿ ಹೇಳಿದಾಗ ಊರೂರು. ಅಂದರೆ ಇಲ್ಲಿ ಪೂರ್ವದಲ್ಲಿ ಇದ್ದಂತಹ ಊಕಾರ ಏನಾಗಿದೆ, ಲೋಪವಾಗಿ ಇಲ್ಲಿ ಊರೂರು ಎಂಬ ಪದ ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ಪದದ ಅರ್ಥ ಕೆಟ್ಟು ಹೋಗಿಲ್ಲ ಅಲ್ವಾ. ಇಂತಹ ಉದಾಹರಣೆಗಳನ್ನು ನಾವು ಲೋಪಸಂಧಿ ಅಂತ ಹೇಳುವಂಥದ್ದು. ಇಲ್ಲಿ ಎರಡನೇದಾಗಿ ನಾವು ನೋಡೋದಾದರೆ ತೇರು ಪ್ಲಸ್ ಇಂದ, ತೇರಿಂದ ಅಂತ ಇದೆ ಅಲ್ವಾ. ಇಲ್ಲಿ ತೇರಿಂದ ಅಂತ ಕೊಟ್ಟಾಗ ಇಲ್ಲಿ ತೇರು ಎಂಬುದೇನು ಪೂರ್ವ ಪದವಾಗಿದೆ, ಇಂದ ಅನ್ನೋದು ಉತ್ತರ ಪದವಾಗಿದೆ. ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿಲ್ಲಿ ರೂ ಇದೆ. ರೂಕಾರದಲ್ಲಿ ಊಕಾರ ಇದೆ. ಇದು ಕೂಡ ಸ್ವರವಾಗಿದೆ. ಇನ್ನು ಉತ್ತರ ಪದದ ಮೊದಲ ಸ್ವರ ಯಾವುದು, ಈ ಇದೆ. ಇದು ಕೂಡ ಸ್ವರವಾಗಿದೆ. ಈ ಎರಡೂ ಕೂಡ ಏನಾಗಿದೆ, ಸ್ವರ ಪದಗಳಾಗಿದೆ. ತೇರು ಪ್ಲಸ್ ಇಂದ, ತೇರಿಂದ. ಇಲ್ಲಿ ಪೂರ್ವ ಪದದಲ್ಲಿ ಇದ್ದಂತಹ ಊಕಾರ ಲೋಪವಾಗಿದೆ ಅಲ್ವಾ. ತೇರು, ಇಲ್ಲಿ ತೇರಿಂದ ಅಂತ ಊಕಾರ ಲೋಪವಾಗಿ ಬಂದಿರುವಂಥದ್ದು. ಇಲ್ಲಿ ನಾವು ತೇರು ಇಂದ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ತಪ್ಪಾಗುತ್ತೆ. ಇಲ್ಲಿ ತೇರಿಂದ ಅಂದರೆ ಲೋಪವಾಗಿರೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ದೇವರು ಪ್ಲಸ್ ಇಂದ, ಇದನ್ನು ಪೂರ್ವ ಪದ ಅಂತ ಹೇಳ್ತೀವಿ, ಇದನ್ನು ಉತ್ತರ ಪದ ಅಂತ ಹೇಳ್ತೀವಿ. ಪೂರ್ವ ಪದದ ಕೊನೆಯ ಅಕ್ಷರ ಇಲ್ಲಿ ಏನಿದೆ, ರೂ ಇದೆ. ರೂಕಾರದಲ್ಲಿ ಊ ಇದೆ. ಇದು ಸ್ವರವಾಗಿದೆ. ಇನ್ನು ಉತ್ತರ ಪದದ ಮೊದಲ ಸ್ವರ ಯಾವುದು, ಈ ಇದೆ. ಇದು ಕೂಡ ಏನಾಗಿದೆ, ಸ್ವರವಾಗಿದೆ. ಈ ಎರಡೂ ಸ್ವರಗಳು ಕೂಡ ದೇವರು ಪ್ಲಸ್ ಇಂದ, ದೇವರಿಂದ. ಇಲ್ಲಿ ಯಾವುದೇ ರೀತಿಯಾಗಿ ಅರ್ಥ ಅನ್ನೋದು ಕೆಟ್ಟು ಹೋಗಿಲ್ಲ. ಇಂತಹ ಉದಾಹರಣೆಗಳನ್ನು ನಾವೇನಂತ ಹೇಳ್ತೀವಿ, ಲೋಪಸಂಧಿ ಅಂತ ಹೇಳೋದು. ಇಲ್ಲೇನು ಪೂರ್ವದಲ್ಲಿ ಇರುವಂತಹ ಊಕಾರ ಲೋಪ ಆಗಿರೋದು ಗೊತ್ತಾಗ್ತಾ ಇದೆ ನಮಗೆ. ಇಂತಹ ಉದಾಹರಣೆಗಳೇನಾಗುತ್ತೆ, ಲೋಪಸಂಧಿಗೆ ಉದಾಹರಣೆಗಳಾಗಿದೆ. ಇನ್ನು ಇಲ್ಲಿ ಎರಡು ಉದಾಹರಣೆಗಳಿದೆ. ಬಲ್ಲೆನೆಂದು, ಇಲ್ಲಿ ಇದು ಪೂರ್ವ ಪದ, ಇದು ಉತ್ತರ ಪದ. ಬಲ್ಲೆನು ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಊಕಾರ ಇದೆ. ಇನ್ನು ಉತ್ತರ ಪದದ ಮೊದಲ ಅಕ್ಷರ ಏಕಾರ ಇದೆ. ಇಲ್ಲಿ ಊ ಮತ್ತು ಏಕಾರ ಎರಡೂ ಕೂಡ ಸ್ವರವಾಗಿದೆ. ಇನ್ನು ಪೂರ್ವ ಪದದಲ್ಲಿ ಊಕಾರ ಲೋಪವಾದರೆ ಬಲ್ಲೆನು, ನೂ ಅಲ್ಲಿ ಊಕಾರ ಇದೆ ಅಲ್ವಾ, ಬಲ್ಲೆನು ಪ್ಲಸ್ ಎಂದು, ಇಲ್ಲಿ ಬಲ್ಲೆನೆಂದು. ಆದರೆ ಅರ್ಥ ಮಾತ್ರ ಇಲ್ಲಿ ಇದ್ದ ಹಾಗೆ ಇದೆ. ಇಂತಹ ಉದಾಹರಣೆಗಳೇನಾಗುತ್ತೆ, ಲೋಪಸಂಧಿಗೆ ಉದಾಹರಣೆಗಳಾಗಿದೆ. ಇನ್ನು ಒಳ್ಳೆಯದು ಪ್ಲಸ್ ಅಲ್ಲ, ಇದು ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರ ದೂ, ದೂ ಅಲ್ಲಿ ಏನಿದೆ, ಊಕಾರ ಇದೆ, ಸ್ವರ ಇದೆ.
ಇನ್ನು ಉತ್ತರ ಪದದ ಮೊದಲ ಅಕ್ಷರ ಆ ಸ್ವರ ಇದೆ ಇಲ್ಲಿ ಅಲ್ವಾ, ಇದು ಕೂಡ ಸ್ವರ. ಇವು ಸ್ವರಾಕ್ಷರಗಳಾಗಿದೆ. ಒಳ್ಳೆಯದು ಪ್ಲಸ್ ಅಲ್ಲ, ಒಳ್ಳೆಯದಲ್ಲ. ಇಲ್ಲಿ ಯಾವುದೇ ರೀತಿಯಾಗಿ ಅರ್ಥ ಅನ್ನೋದು ಕೆಟ್ಟು ಹೋಗಿಲ್ಲ. ಇಂತಹ ಉದಾಹರಣೆಗಳನ್ನು ನಾವು ಲೋಪಸಂಧಿಗೆ ನೋಡಬಹುದಾಗಿದೆ. ಇಂತಹ ಪದಗಳು ಬಂದಾಗ ನಾವು ಪದಗಳನ್ನು ಬಿಡಿಸಿ ಬರಿಬೇಕಾಗತ್ತೆ. ಪದಗಳನ್ನು ಬಿಡಿಸಿ ಬರೆಯೋದ್ರ ಜೊತೆಗೆ ಪೂರ್ವ ಪದ ಯಾವುದು, ಉತ್ತರ ಪದ ಯಾವುದು ಅಂತ ನಾವು ಕಂಡು ಹಿಡ್ಕೊಂಡು ಇಲ್ಲಿ ಎರಡೂ ಕೂಡ ಸ್ವರ ಪದಗಳು ಬಂದಿದೆಯಾ, ಇಲ್ಲಿ ಲೋಪವಾದರೂ ಕೂಡ ಪದದ ಅರ್ಥಕ್ಕೆ ಯಾವುದೇ ರೀತಿಯಾಗಿ ಚ್ಯುತಿ ಬಾರದೇ ಇದೆಯಾ ಅನ್ನೋದನ್ನು ನಾವು ನೋಡಿಕೊಂಡು ಈ ಒಂದು ಲೋಪಸಂಧಿಯನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಇದಿಷ್ಟು ಕೂಡ ಲೋಪಸಂಧಿಗೆ ಇರುವಂತಹ ಮಾಹಿತಿಯಾಗಿದೆ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಉಳಿದ ಸಂಧಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಾವು ಇಲ್ಲಿವರೆಗೂ ಕೂಡ ನೋಡಿದ್ವಿ ಲೋಪಸಂಧಿ ಅಂದ್ರೆ ಏನು, ಲೋಪಸಂಧಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉದಾಹರಣೆಗಳನ್ನ ನೋಡಿದ್ವಿ. ಮುಂದಿನ ತರಗತಿಗಳಲ್ಲಿ ನಾನು ಉಳಿದ ಸಂಧಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ತರಗತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.